ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ಮಾನ್ಯ ತಹಶೀಲ್ದಾರರು ಶಾಬಾದ್ ಇವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಮನವಿ. ವಿಕಲಚೇತನರಿಗೆ ತಿಂಗಳಿಗೆ ಮಾಸಿಕ ವೇತನ 75%ಗಿಂತ ಕಡಿಮೆ ಇದ್ದವರಿಗೆ ₹3,000 ಹಾಗೂ 75%ಗಿಂತ ಹೆಚ್ಚು ಇದ್ದವರಿಗೆ ₹5,000 ಮಾಸಿಕ ವೇತನ ನೀಡಬೇಕು. ವಿಕಲಚೇತನರಿಗೆ 5 ಲಕ್ಷದವರೆಗೆ ಸಾಲ ಸೌಲಭ್ಯ ನೀಡಬೇಕು ಹಾಗೂ 75% ಸಬ್ಸಿಡಿ ರೂಪದಲ್ಲಿ ಕೊಡಬೇಕು. ರಾಜ್ಯ ವಿಕಲಚೇತನರಿಗೆ UDID ಕಾರ್ಡ್ ತ್ವರಿತವಾಗಿ ವಿತರಿಸಬಹುದು. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳಲ್ಲಿ ಕಾಮಗಾರಿ ಮೂಲಕ ಸೌಲಭ್ಯವನ್ನು ವಿತರಿಸುವುದು ಕೈಬಿಟ್ಟು ವೈಯಕ್ತಿಕ ಸೌಲಭ್ಯ ರೂಪದಲ್ಲಿ 5% ಅನುದಾನ ನೀಡಬೇಕು. ವಿಕಲಚೇತನರ ವಿವಾಹ ಪ್ರೋತ್ಸಾಹಧನ 6 ಲಕ್ಷಕ್ಕೆ ಹೆಚ್ಚಿಸಬೇಕು. ದಿನಾಂಕ 20/7/2024 ಬೆಳಗ್ಗೆ 11 ಗಂಟೆಗೆ ಸರ್ಕಾರಿ ಪ್ರೌಢಶಾಲೆಯಿಂದ ಕಾಲ್ನಡಿಗೆ ಮೂಲಕ ಮಾನ್ಯ ತಹಶೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರತಿಭಟಿಸಿ ಮನವಿ ಸಲ್ಲಿಸಲಾಗುವುದು. ನೀವು ಮನವಿ ಮಾಡ್ತೀವಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀವಿ. ಸ್ವಾಮಿ, ನೀವು ರಾಜ್ಯ ಸರ್ಕಾರದಿಂದ ತಿಂಗಳ ಮಾಸಿಕ ವೇತನ ಏನು 75% ಮೇಲೆ ಇದ್ದವರಿಗೆ ₹1,400 ಕೊಡ್ತಾ ಇದ್ದೀರಿ, 75% ಒಳಗಡೆ ಇದ್ದವರಿಗೆ ₹800 ಕೊಡ್ತಾ ಇದ್ದೀರಿ. ಈ ಒಂದು ದಿನ ಬೆಲೆ ಏರಿಕೆಯಿಂದ ₹1,400 ತೊಗೊಂಡು ₹800 ತೊಗೊಂಡ್ಗೆಸಿಂದ ಅವರು ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಅಂಗವಿಕಲರ ಪರವಾಗಿ ಶಾಬಾದ್ ತಾಲೂಕಿನಿಂದ ನೀವು ವಿಕಲಚೇತನರಿಗೆ ತಿಂಗಳ ಮಾಸಿಕ ವೇತನ ₹5,000 ಮಾಡಿರಿ. ಸುಮಾರು 75% ಒಳಗಡೆ ಇದ್ದವರಿಗೆ ₹3,000 ಕೊಡುವಂಥ ಪ್ರಯತ್ನ ಮಾಡಿದ್ರೆ ಅವರು ಈ ಒಂದು ಸಂವಿಧಾನ ಅಡಿಯಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ಕೊಳ್ಳೋಕೆ ಅನುಕೂಲ ಆಗ್ತದೆ ಅಂತ ಕೇಳಿನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆ ರಾಜ್ಯ ಸರ್ಕಾರ ವಿಕಲಚೇತನರಿಗೆ UDID ಕಾರ್ಡ್ ಮಾಡುವಲ್ಲಿ ತೊಂದರೆ ಆಗ್ತಾ ಇದೆ. ದಯಮಾಡಿ ಎಲ್ಲ ಕಡೆ ಏನದ ಒಂದು 8 ದಿನದ ಒಳಗಡೆ UDID ಕಾರ್ಡನ್ನು ಮಾಡುವಂಥ ವ್ಯವಸ್ಥೆ ಮಾಡಬೇಕು. ಹಾಗೆ ಪ್ರಮುಖವಾಗಿ ಏನಪ್ಪ ಅಂತಂದ್ರೆ ಹಿಂದೆ